MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕೊಪ್ಪಳದ ಕುಷ್ಟಗಿಯಲ್ಲಿ ಘೋರ ದುರಂತ. ಚಿಕ್ಕಮಗಳೂರಿನಲ್ಲಿ 100 ಅಡಿ ಪ್ರಪಾತಕ್ಕೆ ಬಿದ್ದಿದ್ದ ಯುವಕನ ರಕ್ಷಣೆ. ಪೈಪ್ ಕಳ್ಳತನ ಕೇಸ್, ನಗರಸಭಾ ಸದಸ್ಯ ಅಮಾನತು. ಈ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಹಾಸನ ಜಿಲ್ಲೆಯಲ್ಲಿ 2024-25ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ನಡೆದ ಆರೋಪ ಕೇಳಿ ಬಂದಿದೆ. 190 ಫಲಾನುಭವಿಗಳ ಖಾತೆಗೆ ಸೇರಬೇಕಾಗಿದ್ದ 2 ಕೋಟಿಗೂ ಅಧಿಕ ಹಣ ಗುಳು ಮಾಡಲಾಗಿದೆ. ನೋಡಲ್ ಅಧಿಕಾರಿ ರಾಜೇಶ್ ವಿರುದ್ಧ ಸಕಲೇಶಪುರ ನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ದಂಡಗುಂಡ ಬಸವೇಶ್ವರ ಜಾತ್ರೆಗೆ ತೆರಳುತ್ತಾ ಇದ್ದ ಆಂದೋಲ ಸಿದ್ದಲಿಂಗ ಶ್ರೀಗೆ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಹಶೀಲ್ದಾರ್ ನಿರ್ಬಂಧಿಸಿದ್ದಾರೆ. ಪೊಲೀಸರು ದಂಡಗುಂಡ ಗ್ರಾಮದ ಬಳಿ ಸ್ವಾಮೀಜಿ ತಡೆದಿದ್ದಾರೆ. ದಂಡಗುಂಡ ಗ್ರಾಮದ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಹಾಗೂ ಸಂಗಮೇಶ್ವರ ಮಠದ ಸಂಗನಬಸವ ಶ್ರೀಗಳ ನಡುವೆ ಕಿತ್ತಾಟ ಆಯಿತು. ಗಲಾಟೆ ಆಗುತ್ತೆ ಅಂತ ಟ್ರಸ್ಟ್ ಮನವಿ ಹಿನ್ನೆಲೆ ನಿರ್ಬಂಧಿಸಲಾಗಿದೆ. ಬಿಎಲ್ಪಿ ಸಭೆಯಲ್ಲಿ ಧರ್ಮಸ್ಥಳ ವಿಚಾರ ಪ್ರಸ್ತಾಪ. ಧರ್ಮಕ್ಕೆ ಅವಹೇಳನ ಮಾಡುವ ಕಾಲ ಬರ್ತಿದೆ ಅಂತ ಕೋಡಿಶ್ರೀ. ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ನಿಂದ ಶೋಧ, ಅನಾಮಿಕ ದೂರುದಾರನಿಗೆ ಖಾಕಿ ಭದ್ರತೆ. ಪದ್ಮಲತಾ ಕೊಲೆ ಕೇಸ್ ಮರು ತನಿಖೆಗೆ ಸಹೋದರಿ ಮನವಿ. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾಗಿ ಮಾಸ್ಕ್ ಮ್ಯಾನ್ ದೂರು ಆಧರಿಸಿ ಎಸ್ಐಟಿ ನಡೆಸ್ತಾ ಇರುವ ಶೋಧ ಕಾರ್ಯಾಚರಣೆ ಬಗ್ಗೆ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಸ್ತಾಪವಾಗಿದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಬಿಎಲ್ಪಿ ಸಭೆಯಲ್ಲಿ ಈ ಬಗ್ಗೆ ಶಿವಮೊಗ್ಗ ನಗರ ಶಾಸಕ ಎಸ್ಎನ್ ಚನ್ನಬಸಪ್ಪ ವಿಷಯ ಪ್ರಸ್ತಾಪಿಸಿದ್ರು. ಅಪಪ್ರಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು. ಧರ್ಮಸ್ಥಳದ ಶವಗಳು ಹೂತಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದಗನಲ್ಲಿ ಕೋಡಿಹಳ್ಳಿ ಸ್ವಾಮೀಜಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸತ್ಯ ಹೊರಬರುವವರೆಗೆ ಆತ ಸತ್ತೇ ಹೋಗ್ತಾನೆ. ಅಳುಕು ಹೃದಯ ಇರುವವನಿಗೆ ಅಪಪ್ರಚಾರವೇ ಆಯುಧ. ಸತ್ಯ ಬರುವವರೆಗೂ ಕಾದು ನೋಡಬೇಕು. ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತಾ ಬರುತ್ತಿವೆ ನೋಡಿದಿರಿ ಅಂದ್ರು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದರ ಬಗ್ಗೆ ಅನಾಮಿಕ ದೂರು ನೀಡಿದ್ದರ ಬಗ್ಗೆ ನಿನ್ನೆ ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ನಿಂದ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ನಡೆಸಿದ್ರು. ಡ್ರೋನ್ ಮೌಂಟೇನ್ ಜಿಪಿಆರ್ ಯಂತ್ರದಿಂದ 1 ಇಂಚು ಜಾಗವನ್ನು ಬಿಡದೆ ಸಿಬ್ಬಂದಿ ಶೋಧ ಕಾರ್ಯ ನಡೆಸಿದ್ರು. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ಹೇಳಿದ ಮಾಸ್ಕ್ ಮ್ಯಾನ್ ಸಮ್ಮುಖದಲ್ಲೇ ನಿನ್ನೆ ಅಂದ್ರೆ 12ನೇ ದಿನದ ಉತ್ಖನನ ಕಾರ್ಯ ನಡೆಯಿತು. 12ನೇ ದಿನದ ಕಾರ್ಯಾಚರಣೆ ಕಂಪ್ಲೀಟ್ ಆದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ತೆರಳಿದ್ದ. ಬಳಿಕ ತಮ್ಮ ವಕೀಲರ ಜೊತೆಗೆ ಪೊಲೀಸ್ ಭದ್ರತೆಯಲ್ಲೇ ಮಾಸ್ಕ್ ಮ್ಯಾನ್ ತೆರಳಿದ್ರು. ಮಾರ್ಕ್ಸ್ಮ್ಯಾನ್ ದೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಸುತ್ತಮುತ್ತ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಹಲವೆಡೆ ಭೇಟಿ ನೀಡಿ ಪರಿಶೀಲಿಸಿದೆ. ಎಸ್ಐಟಿ ಶೋಧ ನಡೆಸಿರುವ ಪಾಯಿಂಟ್ಗಳಿಗೆ ಧರ್ಮಸ್ಥಳ ಪೊಲೀಸ್ ಠಾಣೆ, ಗ್ರಾಮ ಪಂಚಾಯಿತಿ ಕಚೇರಿ ಸೇರಿದಂತೆ ಹಲವೆಡೆ ಭೇಟಿ ನೀಡಿ ಪ್ರಕರಣ ಸಂಬಂಧ ಎನ್ಎಚ್ಆರ್ಸಿ ಅಧಿಕಾರಿಗಳು ಮಾಹಿತಿ ಪಡೆದರು. 38 ವರ್ಷಗಳ ಹಿಂದೆ ಅಸಹಜವಾಗಿ ಸಾವನ್ನಪ್ಪಿರುವ ಪದ್ಮಲತಾ ಕೊಲೆ ಕೇಸ್ ಮರು ತನಿಖೆಗೆ ಬೆಳ್ತಂಗಡಿ ಎಸ್ಐಟಿ ಪೊಲೀಸ್ ಠಾಣೆಯಲ್ಲಿ ದೂರು ಅರ್ಜಿ ಸ್ವೀಕಾರವಾಗಿದೆ. ಪದ್ಮಲತಾ ಸಹೋದರಿ ಇಂದ್ರಾವತಿ ದೂರು ನೀಡಿದ ಬಳಿಕ ಟಿವಿ9 ಜೊತೆ ಮಾತನಾಡಿದ ಇಂದ್ರಾವತಿ, ಎಸ್ಐಟಿಯವರು ಊರಿಡಿ ಅಗಿತಾ ಇದ್ದಾರೆ. ಹೀಗಾಗಿ ನನ್ನ ತಂಗಿಯ ಸಾವಿಗೂ ನ್ಯಾಯ ಸಿಗಬಹುದು ಅಂದ್ರು. ತಂಗಿಯ ಸಾವಿಗೂ ಏನಾದರೊಂದು ನ್ಯಾಯ ಸಿಗಬಹುದು ಅಂತ ಹಾಗೆ ಎಸ್ಐಟಿ ಅವರಿಗೆ ಅರ್ಜಿ ಕೊಟ್ಟಿದ್ದೇವೆ. ಅವರು ಅರ್ಜಿಯನ್ನು ಸ್ವೀಕರಿಸಿದ್ದಾರೆ, ನೋಡು ಅಂತ ಹೇಳಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಭೂಮಿ ಖರೀದಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಸೇರಿದಂತೆ ರಾಜ್ಯದ 6 ಕಡೆ ಇಡಿ ಅಧಿಕಾರಿಗಳು ನಡೆಸಿದ್ದ ದಾಳಿಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿವೆ. ಆರೋಪಿತರು ಶಂಕಿತ ವ್ಯಕ್ತಿಗಳ ಮನೆಗಳು, ಕಚೇರಿಯಲ್ಲಿ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದ್ದಾರೆ. ಆಗಸ್ಟ್ 7ರಂದು 6 ಸ್ಥಳದಲ್ಲಿ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿತ್ತು. ಯತ್ನಾಳ್ ಮನೆತನದ ಹುಡುಗಿಯನ್ನ ಮದುವೆಯಾದ್ರೆ 10 ಲಕ್ಷ ಕೊಡ್ತೇನೆ, ಬೇರೆ ಜಾತಿಯ ಹುಡುಗರ ಜೊತೆ ಮದುವೆ ಮಾಡಿಸಿಕೊಟ್ರೆ 250 ಗ್ರಾಂ ಚಿನ್ನ, 1 ಬಂಗಲೆ, 1 ಕಾರು ಉಡುಗೊರೆಯಾಗಿ ನೀಡಲಾಗುವುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಪುರ ಕಾಂಗ್ರೆಸ್ ಮುಖಂಡ ಮುಲ್ಲಾ ಪೋಸ್ಟ್ ಹಾಕಿದ್ದಾರೆ. ಈ ಬಗ್ಗೆ ಪರ ವಿರೋಧದ ಕಮೆಂಟ್ಗಳು ಬಂದಿವೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.